ಫುಡ್ ಕೊಟ್ಟಿದ್ದಕ್ಕೆ ಹೋದಾಗ ಈ ಕ್ಯಾಸಂಬಳ್ಳಿಯಲ್ಲಿ ಆ ಎಮ್ಮ ಕಣ್ಣೀರು ಹಾಕಿದೆ. ಯಾಕಂದರೆ ಅವಳು ಬಹಳ ಅಶಕ್ತಳಾಗಿತ್ತು. ಇನ್ನು ಜೀವ ಏನು ಹೋಗ್ತದೆ ಅನ್ನುವಂಥ ಒಂದು ಇದಿತ್ತು ನನಗೆ. ಹೊಸ ನಾವು ಕಿಟ್ ಏನು ಆ ಫುಡ್ ಕಿಟ್ ಕೊಟ್ಟಿದ ನಂತರ ಅವಳ ಆರೋಗ್ಯ ಸುಧಾರಿಸ್ತಾ ಬಂದಿದೆ. ಭಾಳ ಊರಿನ ಜನ ಎಲ್ಲ ಹೇಳ್ತಿದ್ದಾರೆ ಬಹಳ ಒಳ್ಳೆ ಕಾರ್ಯಕ್ರಮ ಸರ್ ಇದು. ಇಂಥ ಫುಡ್ಡನ್ನು ಯಾವ ನಿಮ್ಮ ಮೆಡಿಕಲಲ್ಲಿ ಸಿಗೋದಿಲ್ಲ, ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ಒಳ್ಳೆ ಫುಡ್ಡನ್ನು ಕೊಟ್ಟಿದ್ದಾರೆ. ಆ ಎಮ್ಮನ ಆರೋಗ್ಯ ಸುಧಾರಣೆ ಅಂತ ಒಳ್ಳೆ ಅಭಿಮಾನದ ಮಾತನ್ನು ಹೇಳಿದ್ದಾರೆ. ಇಲ್ಲಿಂದನೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ. ಇವತ್ತು ಏನು ಪಾಪ ಈ ಅಮ್ಮಗೆ ಪಾಪ ಇರಲಿಕ್ಕೆ ಮನೆ ಕೂಡ ಇಲ್ಲ, ಎಲ್ಲರೂ ಸೇರಿ ಇಲ್ಲೇ ಇಟ್ಟಿದ್ದಾರೆ. ಇವತ್ತು ಒಂದು ವಾತ್ಸಲ್ಯ ಕಿಟ್ ಅನ್ನೋದು ಕೊಟ್ಟಿರೋದು ಭಾಳ ಒಂದು ಒಳ್ಳೆಯ ವಿಷಯ. ಇದೊಂದೇ ಅಲ್ಲ, ದೇವಸ್ಥಾನಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಧರ್ಮಸ್ಥಳ ಸಂಘದವರು ಮುಂದೆ ನಿಂತು ಎಲ್ಲನೂ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ನಮ್ಮ ಕ್ಷೇತ್ರದಲ್ಲಿ ನಮ್ಮೂರಿನಲ್ಲಿ ಒಳ್ಳೇದು ಮಾಡಲಿ ಅಂತ ಅವ್ರನ್ನ ವಿನಂತಿ ಮಾಡ್ತೀನಿ. ಗ್ರಾಮಾಭಿವೃದ್ಧಿ ವತಿಯಿಂದ ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ವಾತ್ಸಲ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇಡೀ ರಾಜ್ಯದಲ್ಲಿ ಸುಮಾರು 17,000 ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಪ್ರಾರಂಭದಲ್ಲಿ ಇಂಥ ವಾತ್ಸಲ್ಯ ಕಿಟ್ಗಳನ್ನ ಕೊಡುವಂಥದ್ದು, ದಿನಬಳಕೆ ವಸ್ತುಗಳನ್ನ ಕೊಡುವಂಥದ್ದನ್ನು ಸುಮಾರು 17,000 ಕುಟುಂಬಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ. ನಾವು 1 ವರ್ಷದ ಮಾಸ ಸಂಘದಲ್ಲಿ ಪೆನ್ಷನ್ ಕೊಡ್ತಾರೆ, ಎಲ್ಲ ಸೌಲಭ್ಯನ ಮಾಡ್ತಾರೆ ಅಂತ ఇస్తారు సార్. మేడం మాకి చిన్నోడికి ఏమేమి కావాలో అంత సలుగంతా చేస్తారు. చాలా మంచిది మేడం. ಎಲ್ಲಿಂದ ಕೊಡ್ತಿದ್ದಾರೆ? ధర్మస్థల సంఘమಲ್ಲಿ ಕೊಡ್ತಾರೆ. எனக்கு தர்மஸ்தலாலேருந்து பென்ஷன் கிடைக்குது, எல்லா சலுகம் பண்ணுறாங்க, எல்லா சௌகரியமும் கிடைக்குது. எனக்கு வீல் சேரும் கொடுத்துக்கிறாங்க. வீல் சேரில் போகிறேன் வரேன், கோயிலுக்கு போகிறேன், சங்கத்துங்களுக்கு போகிறேன். யார் கொடுத்தாங்கன்னு சொல்லுங்க. எகடை கொட்டிட்டு கொடுத்தாங்க எனக்கு. ரொம்ப நமஸ்காரம் அவங்களுக்கு. எனக்கு ನಂತರ ಅವರು ಕೂಡ ಗುಡಿಸಲಿನಲ್ಲಿ ವಾಸ್ತವ ಇದ್ದರೆ ಅವರಿಗೆ ಮನೆಗಳನ್ನ ಕಟ್ಟಿಸಿಕೊಡುವಂಥದ್ದು ಕೂಡ ಕಾರ್ಯಕ್ರಮಗಳಿದ್ದಾವೆ. ಜೊತೆಯಲ್ಲಿ ಇವತ್ತು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆ ವ್ಯಕ್ತಿಗಳು, ಮುಖ್ಯವಾಗಿ ವಿಶೇಷ ಚೇತನರಿಗೆ ಅವರಿಗೆ ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ ಕೊಡುವಂಥದ್ದು, ವಾಟರ್ ಬೆಡ್ ಕೊಡುವಂಥದ್ದು ಕಾರ್ಯಕ್ರಮ ಕೂಡ ವಾತ್ಸಲ್ಯ ಕಾರ್ಯಕ್ರಮದಡಿ ಬರುತ್ತೆ. ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಸುಮಾರು 1,500 ಇವತ್ತು ಇಂಥ ನಿರ್ಗತಿಗಳಿಗೆ, ಮುಖ್ಯವಾಗಿ ಅವರಿಗೆ ಅವರ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಪೂರಕವಾಗಿ ಚಾಪೆ ಇರ್ಬೋದು, ಹೊದಿಕೆ ಇರ್ಬೋದು, ಬಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಇವತ್ತು ಈ ದಿವಸ ನಾವು ವಿತರಣೆಯನ್ನು ಮಾಡ್ತಿದ್ದೇವೆ. ಒಟ್ಟಲ್ಲಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳು ಇರುತ್ತಿದ್ದಾವೆ. ಜೊತೆಯಲ್ಲಿ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೇಕು. ಜೊತೆಯಲ್ಲಿ ಎಲ್ಲರೂ ಕೂಡ ಅಂದರೆ ಅವರ ಇರುವಂಥ ಜೀವನದಲ್ಲಿ ನೆಮ್ಮದಿಯಾಗಿರಬೇಕನ್ನುವಂಥದ್ದೇ ಪೂಜ್ಯರ ಧರ್ಮಾಧಿಕಾರಿಯವರ ಉದ್ದೇಶ ಇರುವಂಥದ್ದು. ಇವತ್ತೆಲ್ಲ ನಮ್ಮ ಇಲ್ಲಿ ಕೂಡ KGF ತಾಲೂಕಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಎಲ್ಲ ನಮ್ಮ ಜನಪ್ರತಿನಿಧಿಗಳಿದ್ದಾರೆ. ಅವರೊಂದು ಸಮ್ಮುಖದಲ್ಲಿ ಇವತ್ತು ನಾವು ವಾತ್ಸಲ್ಯ ಕಿಟ್ಟನ್ನು ವಿತರಣೆಯನ್ನು ಮಾಡಿದ್ದೇವೆ. KGF ತಾಲೂಕಿನಲ್ಲಿ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು ಈ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಟನ್ನು ವಿತರಿಸಿದ್ದೇವೆ. ಒಟ್ಟು ನಮ್ಮ KGF ತಾಲೂಕಿನಲ್ಲಿ 3 ಜನ ಇಂತಹ ಫಲಾನುಭವಿಗಳನ್ನು ಗುರುತಿಸಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ಯಾಮನವರು ಮಾಸಾಸನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಯ್ದ ಸುಮಾರು 25 ಮಂದಿ ನಮ್ಮ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಒಟ್ಟಾರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅವರು ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕೆಂಬುದೇ ಪೂಜ್ಯರ ಮತ್ತು ಮಾತೃಶ್ರೀ ಆಶಯ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಗಣ್ಯರ ಸಹಕಾರದೊಂದಿಗೆ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ನಡೀತದೆ. ಇದೇ ರೀತಿ ಎಲ್ಲರ ಸಹಕಾರ, ಜನಪ್ರತಿನಿಧಿ ಸಹಕಾರ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ 2-3 ವರ್ಷ ನಾವು ಇಂಥ ಆಸಕ್ತರಿಗೆ ಕಿಟ್ಗಳನ್ನ ವಿತರಣೆ ಮಾಡ್ತಿದ್ದೇವೆ. ಈಗಾಗಲೇ ಸುಮಾರು 100 ಕುಟುಂಬಗಳಿಗೆ ನಾವು ವಾತ್ಸಲ್ಯ ಕಿಟ್ಗಳನ್ನ ಈಗಾಗಲೇ ನಾವು ವಿತರಣೆಯನ್ನು ಮಾಡಿದ್ದೇವೆ. ವಾತ್ಸಲ್ಯ ಮನೆಯನ್ನು ಕೂಡ ಏನು ಅವರು ಗುಡಿಸಲಿನಲ್ಲಿ ವಾಸ್ತವವಾಗಿದ್ದು ಅಂಥವರಿಗೆ ವಾತ್ಸಲ್ಯನ ಮನೆಯನ್ನು ಕೂಡ ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ನಿರ್ಮಾಣವನ್ನು ಕೂಡ ಮಾಡಿಕೊಟ್ಟಿದ್ದೇವೆ.